ಇವತ್ತು ಇಲ್ಲಿ ರೇಟ್ ಫಿಕ್ಸ್ ಮಾಡವ್ರೆ, ಯಾವ್ಯಾವ ವಿಲೇಜಲ್ಲಿ ಏನೇನು ರೇಟು ಅಂತ ಹೇಳಿ ಎಕರೆಗೆ ಫಿಕ್ಸ್ ಮಾಡ್ಕೊಂಡ್ರದ್ದು ಒಂದು ಭಾಗ ಅದಿರಲಿ. ಇವತ್ತೇನು 2 ಕೋಟಿ ಕೊಡ್ತೀವಿ ಅಂತಾರಲ್ಲ, 2 ಕೋಟಿ, ಕೆಲವು ಊರಲ್ಲಿ 2,25,00,000 ಮೇನ್ ರೋಡಿಗೆ. ಅಪ್ಪ ನೀನೇ ಅಲ್ವಪ್ಪ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ನಿಮ್ಮ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಅಲ್ವೇ? 2016 ನಿಮ್ಮ ಈಗಲ್ ಟೌನು, ಇವತ್ತೇನು ಈ ಹಳ್ಳಿಗಳಿದೆ, ಈ ಹಳ್ಳಿಗಳು ಈ ಈಗಲ್ ಟನ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥದ್ದು. ಈಗಲ್ ಟನ್ದು ಈ ಅಟ್ಯಾಚ್ಡ್ ವಿಲೇಜ್ಗಳು ಇದೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟಲ್ಲಿ 983 ಕೋಟಿ ದುಡ್ಡು ಕಟ್ಟಿ ಅಂತ ಹೇಳಿದ್ರಲ್ಲಪ್ಪ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿದ್ದೀರಿ. ನಿಮ್ಮ DC ರೆಕಮೆಂಡ್ ಮಾಡ್ತಾನೆ 12 ಕೋಟಿ ಎಕರೆಗೆ. ಸರ್ಕಾರಿ ಜಾಗಕ್ಕೆ, ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬ್ ಲ್ಯಾಂಡು 77 ಎಕರೆ. ಅವರೇನು ಅಲ್ಲೊಂದು ಈಗಲ್ ಟೌನ್ ಮಾಡಲಿಕ್ಕೆ ಅದೆಂಥದ್ದು ನಿಮ್ಮ ಗೇಮ್ ಇದು ನಿಮ್ಮ ಗಾಲ್ಫ್ ಇದು ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಸ್ವಂತ ಹಣ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಜಾಗ ಅದು. ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DC-ಗಳು 3 ಥರ ಆದೇಶ ಮಾಡ್ತಾರೆ. ಈ 12 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಶಿವಕುಮಾರ್ ಅವರೇ? 983 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಕ್ಯಾಬಿನೆಟ್ ಅಲ್ಲಿ? ಅದೆಲ್ಲೋ ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆ ಗೆದ್ದ ಮೇಲೆ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋದ್ರೆ ನಿಮ್ಮ ಶಿಷ್ಯಂದ್ರನ್ನ, ಅವನು ಪಾಪ ಅವನು ಯಾರೋ ಊಟ ಕೊಟ್ಟವನು 98,000 ರೂಪಾಯಿ ಬಿಲ್ ಕೊಟ್ಟ. ಇವರು ಮಹಾನುಭಾವ, ನನಗೆ ಬಿಲ್ ಕೊಡ್ತೀಯ 98,000 ರೂಪಾಯಿಗೆ ಅಂತ ಹೇಳಿ, ಕಲಿಸ್ತೀನಿ ಬುದ್ಧಿ ನಿನಗೆ ಅಂತ ಬ್ಯಾಗಿನ ತೆಗೆದು 1 ಲಕ್ಷ ದುಡ್ಡು ಕೊಟ್ಟು ಬಂದ. ಇಲ್ಲಿಗೆ ಬಂದು 983 ಕೋಟಿ ಫಿಕ್ಸ್ ಮಾಡಿದಾರೆ ಯಾರು? ಅವತ್ತು ಇದೇ ಸರ್ಕಾರಿ ಭೂಮಿಗೆ ನೀವು 983 ಕೋಟಿ ಫಿಕ್ಸ್ ಮಾಡಿದವರು, ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದವರು, DC ರೆಕಮೆಂಡ್ ಮಾಡಿರೋದು. ಈಗ ರೈತನಿಗೆ ಯಾವ ಆಧಾರದ ಮೇಲೆ 2 ಕೋಟಿ ಇಳಿಸಿದಿರಿ? ಈಗ ಅದು 10 ವರ್ಷದಿಂದ ಏನು ರೈತನ ಉದ್ಧಾರ ಮಾಡೋದಕ್ಕೆ 2 ಕೋಟಿ 2.25 ಕೋಟಿ ದುಪ್ಪಟ್ಟು ಮಾಡಿಬಿಟ್ಟಿದ್ದೀನಿ. ಬೇಕಿರೋ ತಗೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಭೂಮಿನ ನಾನು ಅಕ್ವೈರ್ ಮಾಡಿ ನಿಮ್ಮನ್ನೆಲ್ಲ ಒಕ್ಲೆಬ್ಬಿಸ್ತೀವಿ ಅಂತಂದ್ರೆ. ಇವತ್ತು ಅಲ್ಲಿರ್ತಕ್ಕಂಥ ಭೂಮಿ ಹೇಳ್ತಾರೆ 80% ರೈತರೇ ಅಲ್ಲ ಅಂತಾರೆ. 80% ರೈತರೇ ಅಲ್ಲ ಅಂತ ಹೇಳ್ತಾವ್ರೆ. ಎಲ್ಲರೂ ಒಪ್ಪಿಗೆ ಕೊಟ್ಬಿಟ್ಟವ್ರೆ. 80% ರೈತರೇ ಇಲ್ಲದೆ ಹೋದ್ರೆ 80% ನಿಮ್ಗೆ ಒಪ್ಪಿಗೆ ಕೊಟ್ಟಾರೆ ಯಾರು? 80% ಒಪ್ಪಿಗೆ ಕೊಟ್ಟವ್ರೆ ಅಂತಿದ್ದೀರಲ್ಲ ಅಲ್ಲಿರೋರು. ಯಾರು ಕೊಟ್ಟಿರೋರು? ಮೊದಲು ಈ ಪ್ರೋಸೆಸ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬ ಅಧಿಕಾರಿ ಮಾಹಿತಿ ಕೊಡ್ತಾನೆ. ಸರ್ಕಾರಿ ಭೂಮಿ ಈ 8 ಹಳ್ಳಿಗಳ ವ್ಯಾಪ್ತಿನಲ್ಲಿ 2,230 ಎಕರೆ ಲ್ಯಾಂಡ್ ಇದೆ ಅಂತ ಕೊಡ್ತಾನೆ. ಸರ್ಕಾರಿ ಭೂಮಿ 2,230 ಎಕರೆ. ಅದನ್ನೀಗ ಎಷ್ಟಿಗೆ ತಂದಿಟ್ಟವ್ರೆ? 750 ಎಕರೆ. ಈಗ 750 ಎಕರೆ ಸರ್ಕಾರಿ ಭೂಮಿ ಅಂತ ಇದೆ. ಪ್ರಾರಂಭಿಕ ಹಂತದಲ್ಲಿ 2,320 ಎಕರೆ ಇದೆ ಅಂತ ಹೇಳಿ ರಿಪೋರ್ಟ್ ತಗೊಂಡು ಎಲ್ಲೋಯ್ತು ಆ ಸರ್ಕಾರಿ ಭೂಮಿ? ಯಾರ್ಯಾರಿಗೆ ಹೋಗಿದೆ ಅದು? ಎಷ್ಟು ಜನ ಅಧಿಕಾರಿಗಳಿಗೆ ಹೋಗಿದೆ? ಎಷ್ಟು ಜನ ರಾಜಕಾರಣಿಗಳಿಗೆ ಹೋಗಿದೆ? ಏನೋ ಹೇಳೋರಲ್ಲ ನಿನ್ನೆ, ಕೆಲವು MLAಗಳದ್ದು ಲ್ಯಾಂಡ್ ಇದೆ, ಕೆಲವು ಮಂತ್ರಿಗಳ ಲ್ಯಾಂಡ್ ಇದೆ, ಇದೇನೋ ಹೇಳ್ಕೊಂಡವ್ರೆ. ಈ 2,220 ಎಕರೆಯಲ್ಲಿ ಅವ್ರಿಗೆ ಹಂಚಿದ್ದೀರಾ?
ಯಾವ್ಯಾವ ಅಧಿಕಾರಿಗಳ ಪಾಲು ಎಷ್ಟೆಷ್ಟಿದೆ, ಏನೇನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೀರಿ? ಇದು ನಿಮ್ಮ ಯೋಜನೆ ಮಾಡ್ಲಿಕ್ಕೆ ಹೊರಟಿರೋದು. ಇವ್ರು ಹೇಳ್ತಾರೆ ಇಲ್ಲಿ ಯಾವ ಸಾಮಾಜಿಕ ನ್ಯಾಯವೂ ಇಲ್ಲ, ಇಲ್ಲಿ ಏನು ಶಿಫಾರಸೇನು, ಭೂಮಾಲೀಕರೊಂದಿಗೆ ಸಮಾಲೋಚಿಸಿ ಗ್ರಾಮಾವರ ಒಪ್ಪಂದದ 5 ತೀರ್ಪಿನಡಿಯಲ್ಲಿ ಭೂ ಪರಿಹಾರ ದರವನ್ನು ಶಿಫಾರಸು ಮಾಡಿರುತ್ತಾರೆ. ನಿಜವಾದ ರೈತರನ್ನ ಮೀಟಿಂಗೇ ಮಾಡಿಲ್ಲ. ಡಿಸಿನೂ ಮಾಡಿಲ್ಲ. ಒಂದ್ಸಲ DC ಕಚೇರಿಲಿ ಒಂದು ರೈತರ ಸಭೆ ಅಂತ ಘೋಷಣೆ ಮಾಡಿದ್ರು. 3,000 ಜನ ರೈತರಲ್ಲೆಲ್ಲ ಪೇಪರಲ್ಲೇ ಫೋಟೋ ಗಿಟೋ ಇದೆಯಲ್ಲ. DC ಕಚೇರಿ ಗೇಟ್ ಹತ್ರನೇ ಬಿಡಲಿಲ್ಲ, ಲಾಠಿ ಚಾರ್ಜ್ ಮಾಡಿದ್ರು ರೈತರಿಗೆ. ಹೇಳಿದ್ರು ಇಲ್ಲೇ ಇದೆ ನೋಡಿ, ಬಿಡದಿ ಉಪನಗರ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ರು. ಫೋಟೋನೂ ಇದೆ ಇಲ್ಲಿ. ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾದು ಕುಳಿತಿದ್ದ ರೈತ ಮಹಿಳೆಯರು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ರೈತರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರು. ಅಲ್ಲಿ ಕೆಲವು ಗೂಂಡಾಗಳನ್ನ ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ರೈತರ ಮೇಲೆ ಒಂದ್ ಕಡೆ